ಹೊಸ ವರ್ಷವನ್ನು ನಾವು ಏಕೆ ಆಚರಿಸುತ್ತೇವೆ ಎಂಬುದರ ಹಿಂದೆ ಒಂದು ಸುಂದರವಾದ ಉಳಾರ್ಥವಿದೆ. ಒಂದು ದಟ್ಟವಾದ ಕಾಡಿನಲ್ಲಿ ಹಳೆಯದಾದ ಬೃಹತ್ ಆಲದ ಮರವೊಂದಿತ್ತು. ವರ್ಷದ ಕೊನೆಯ ದಿನ ಬಂದಾಗ ಆ ಮರವು ತನ್ನ ಹಳೆಯ ಒಣಗಿದ ಎಲೆಗಳನ್ನು ಕೆಳಗೆ ಉದುರಿಸುತ್ತಾ ಬಹಳ ಬೇಸರಗೊಂಡಿತ್ತು. ತನ್ನ ಶಕ್ತಿ ಕುಂದುತ್ತಿದೆ, ನಾನು ಹಳೆಯದಾಗುತ್ತಿದ್ದೇನೆ ಎಂದು ಅದು ವೇದನೆ ಪಡುತ್ತಿತ್ತು. ಆಗ ಅಲ್ಲಿಗೆ ಬಂದ ದೇವದೂತನೊಬ್ಬ ಮರವನ್ನು ನೋಡಿ ಹೀಗೆಂದನು, ಎಲೆ ವೃಕ್ಷವೇ, ನೀನು ಎಲೆಗಳನ್ನು ಕಳೆದುಕೊಳ್ಳುತ್ತಿರುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಸಿದ್ಧತೆ. ಈ ಹಳೆಯ ಎಲೆಗಳು ಮಣ್ಣಿಗೆ ಸೇರಿ ಗೊಬ್ಬರವಾಗುತ್ತದೆ. ಅದೇ ನಿನ್ನ ಮುಂದಿನ ವರ್ಷದ ಹೊಸ ಚಿಗುರಿಗೆ ಶಕ್ತಿಯನ್ನು ನೀಡುತ್ತದೆ. ಮರುದಿನ ಸೂರ್ಯೋದಯವಾದಾಗ ಮರವು ಕೊಂಬೆಗಳಲ್ಲಿ ಪುಟ್ಟ ಹಸಿರು ಮೊಗ್ಗುಗಳು ಕಂಡಿತು. ಹಳೆಯದನ್ನು ಬಿಟ್ಟುಕೊಟ್ಟಿದ್ದರಿಂದಲೇ ಹೊಸದನ್ನು ಬರಮಾಡಿಕೊಳ್ಳಲು ಅದಕ್ಕೆ ಸಾಧ್ಯವಾಗಿತ್ತು. ನಾವು ಹೊಸ ವರ್ಷವನ್ನು ಆಚರಿಸುವುದು ಕೇವಲ ಕ್ಯಾಲೆಂಡರ್ ಬದಲಾಯಿತು ಎಂದಲ್ಲ, ಅದು ನವೀಕರಣದ ಸಂಕೇತವಾಗಿದೆ. ಹಳೆಯ ವರ್ಷ ನಮಗೆ ಪಾಠಗಳನ್ನು ಕಲಿಸಿದೆ, ಸೋಲುಗಳು ನಮಗೆ ಅನುಭವ ನೀಡಿದೆ. ಸೂರ್ಯ ಪ್ರತಿದಿನ ಹುಟ್ಟಿದರೂ ವರ್ಷದ ಮೊದಲ ಸೂರ್ಯೋದಯ ನಮಗೆ ಮತ್ತೊಮ್ಮೆ ಪ್ರಯತ್ನಿಸಲು ಅವಕಾಶವಿದೆ ಎಂಬ ಭರವಸೆಯನ್ನು ನೀಡುತ್ತದೆ. ಜೀವನ ಎಂಬುದು ಪುಸ್ತಕವಿದ್ದಂತೆ. ಕಳೆದ ವರ್ಷದ ಪುಟಗಳಲ್ಲಿ ಏನೇ ಬರೆದಿದ್ದರೂ ಹೊಸ ವರ್ಷ ನಮಗೆ 365 ಖಾಲಿ ಪುಟಗಳನ್ನು ನೀಡುತ್ತದೆ. ಅಲ್ಲಿ ನಿಮ್ಮ ಸಾಧನೆಯ ಕಥೆಯನ್ನು ಬರೆಯುವ ಲೇಖನಿ ನಿಮ್ಮ ಕೈಯಲ್ಲೇ ಇದೆ. ಹಳೆಯ ನೋವು, ದ್ವೇಷ ಮತ್ತು ಕಹಿ ನೆನಪುಗಳನ್ನು ಉದುರಿಸಿ ಹೊಸ ಆಲೋಚನೆ ಮತ್ತು ಪ್ರೀತಿಯೊಂದಿಗೆ ಮುನ್ನಡೆಯುವುದು ನಿಜವಾದ ಹೊಸ ವರ್ಷ. ಗಡಿಯಾರದ ಮುಳ್ಳು ಮುಂದೆ ಸಾಗುವಂತೆ ನಮ್ಮ ಜೀವನವು ಪ್ರಗತಿಯಲ್ಲಿ ಸಾಗಲಿ. ಈ ಹೊಸ ವರ್ಷವು ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಎಂದು ಆಶಿಸುತ್ತೇನೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.